ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ, ನಾನು ಇವಾಗ ಎಷ್ಟು ಟೈಮು 12:30 ಆಯಿತು. ತುಂಬ ಸಿಕ್ಕಾಪಟ್ಟೆ ಬಿಸಿಲು ಇದೆ, ಸೆಕೆ ಇದೆ. ಅದಕ್ಕೆ ಹೊರಗಡೆ ಚೇರೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಒಳಗಡೆ ಫ್ಯಾನ್ ಹಾಕಿದರೆ ತುಂಬ ಬಿಸಿ ಗಾಳಿ ಬರ್ತಾ ಇದೆ. ಅದಕ್ಕೆ ನನ್ನ ಜೊತೆ ಯಾರಿದ್ದಾರೆ ನೋಡಿ, ಕ್ಯೂಟ್ ಬಾಯ್ ಇದ್ದಾನೆ ನೋಡಿ. ಇದು ನಮ್ಮ ಕ್ಯೂಟ್ ಬಾಯ್, ಇದು ನನ್ನ ಅಕ್ಕನ ಮಗ. ಇವನು ಹಾಯ್ ಹೇಳು ದಿಶನ್. ಹಾಯ್. ಇವನು ತುಂಬ ಸಲ ಬಂದಿದೆ ನನ್ನದು ವೀಡಿಯೋ ಲಾಗ್ ಜೊತೆ. ಇವತ್ತು ಬೆಳಿಗ್ಗೆ ಅವ್ರ ಮನೆಗೆ ಹೋದಾಗ ಅವನಿಗೆ ಮನೆಗೆ ಬೇಜಾರಾಗುತ್ತೆ, ರಜೆ ಸಿಕ್ಕಿದೆಯಲ್ಲ ಮಕ್ಕಳಿಗೆ, ಬೇಜಾರಾಗುತ್ತೆ ಅಂದ. ಅದಕ್ಕೆ ಕರ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ನಮಗೆ ಡ್ಯಾನ್ಸ್ ಮಾಸ್ಟ್ರು ಇವನೇ. ನಾವೀಗ ತಮ್ಮನ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಲ್ಲ, ದಿಶನ್ ಜೊತೆನೇ ಮಾಡೋದು ಅಲ್ಲ ದಿಶನ್? ಯಾರು ಡ್ಯಾನ್ಸ್ ಮಾಸ್ಟ್ರು? ಡ್ಯಾನ್ಸ್ ಕ್ಲಾಸ್ ಮಾಸ್ಟ್ರು ಬೇರೆ ಇದ್ದಾರೆ, ಇವನು ಚಿಕ್ಕ ಮಾಸ್ಟ್ರು. ನಮಗೆಲ್ಲ ಈವ್ನಿಂಗೆಲ್ಲ ಹೇಳ್ಕೊಡೋದು ಇವನೇ. ಮತ್ತು ನನಗೆ ನಿನ್ನೆ ಹೇಳ್ತಿದ್ದಾನೆ, ಆಂಟಿ ನೀವು ಮಾಡಿದ ಡ್ಯಾನ್ಸ್ ಇನ್ನೂ ಪ್ರಾಕ್ಟೀಸ್ ಬೇಕು, ಇನ್ನೂ ಕಲೀರಿ ಅಂತ ನನಗೆ. ಅಲ್ವೇನೋ? ನೋಡಿ, ಅವನೇ ಹೇಳ್ತಾನೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ. ಹೇಳಿ ನೀನು ಎಲ್ಲರೂ ಎದುರುಗಡೆ ಹೇಳು, ನಾವು ಯಾವ ಥರ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳು. ಚೆನ್ನಾಗಿ ಮಾಡ್ತೀವಿ. ಹಾಂ, ಚೆನ್ನಾಗಿ ಸೂಪರಾಗಿ ಮಾಡ್ತೀವಿ. ಅಲ್ಲ ನೀನಲ್ಲ, ನಾನು ಆಂಟಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು, ಇಂಪ್ರೂವ್ ಆಗುತ್ತೆ. ಜೋರಾಗಿ ಹೇಳ್ಬೇಕು ಅಲ್ಲಿ. ನೋಡೋಣ, ಅವ್ನು ನಮ್ಗೆ ಹೇಳ್ತಿದ್ದಾನೆ ನೋಡಿ. ಇವಾಗ ಹೇಳು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ, ಸ್ಟೆಪ್ಸ್ ಎಲ್ಲ ನೆನಪು ಬರುತ್ತೆ, ಅದೆಲ್ಲ ಆಗುತ್ತೆ. ನೋಡಿ, ನಾವು ಇಂಪ್ರೂವ್ ಆಗಬೇಕಂತೆ, ಇನ್ನೂ ಪ್ರಾಕ್ಟೀಸ್ ಬೇಕಂತೆ. ನಾವೇನು ಡ್ಯಾನ್ಸರ್ ಏನು? ನಮ್ಮ ತಮ್ಮನ ಮದುವೆಗೆ ಎಂಜಾಯ್ ಮಾಡೋಕ್ಕೆ ಡ್ಯಾನ್ಸ್ ಮಾಡೋದು ಅಷ್ಟೇ. ಅವನು ಹೇಳ್ತಿದ್ದಾನೆ, ಆಂಟಿ ನಿಮ್ಮದು ಪ್ರಾಕ್ಟೀಸ್ ಸಾಕಾಗಲ್ಲ, ಇನ್ನೂ ಜಾಸ್ತಿ ಡ್ಯಾನ್ಸ್ ಮಾಡಿ ಅಂತಾನೆ. ಅದಕ್ಕೆ ಅವನಿಗೆ ಹೇಳಿದ್ದೀನಿ, ಒಂದು 2 days ಇರುವಾಗ ಫುಲ್ಲು ಪ್ರಾಕ್ಟೀಸ್ ನಮಗೆ. ಅದಕ್ಕೆ ನಾವು ನಾಡಿದ್ದು ಮದುವೆ ದಿವಸ ಎಲ್ಲ ವೀಡಿಯೋ ಮಾಡ್ತೀವಿ ನೋಡಿ. ಡ್ಯಾನ್ಸು, ಮೆಹಂದಿದು, ಆಮೇಲೆ ಹಳದಿ ಶಾಸ್ತ್ರದ್ದು, ಆಮೇಲೆ ಸಂಗೀತದ್ದು, ಮದುವೆದು, ರಿಸೆಪ್ಷನ್ ಎಲ್ಲ ವೀಡಿಯೋನು ಮಾಡ್ತೀನಿ ನಾನು. ಆವತ್ತು ನಮಗೆ ಡ್ಯಾನ್ಸು ಮೇಯ್ನು ದಿಶಾನ್ ಶೆಟ್ಟಿ. ನಮ್ಮ ದಿಶಾನೇ ಹೇಳ್ಕೊಡ್ತಾರೆ. ಎಲ್ಲರೂ ನಮ್ಮ ದಿಶಾನಿಗೆ ಕಮೆಂಟ್ ಹಾಕಿ, ಇವಾಗಲ್ಲ ಡ್ಯಾನ್ಸ್ ನೋಡಿ ಕಮೆಂಟ್ ಹಾಕಿ ಹೇಳಿ. ಅದು ಇನ್ನೂ 1 week ಇದೆ ಮದುವೆಗೆ ನಮಗೆ. ಅಷ್ಟು ತನಕ ಪ್ರಾಕ್ಟೀಸ್ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ವಿ. ಡೈಲಿ ಹೋಗ್ತಾ ಇಲ್ಲ ನಾನು ಪ್ರಾಕ್ಟೀಸಿಗೆ, ಸೆಕೆ ಇದೆಯೇ ತುಂಬ, ಸೆಕೆಯಲ್ಲಿ ನಮಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಅದಕ್ಕೆ ಇವನು ಹೇಳ್ತಿದ್ದಾನೆ, ಬನ್ನಿ ಡೈಲಿ ಬನ್ನಿ ಅಂತ. ಹಾಯ್ ಫ್ರೆಂಡ್ಸ್, ಇದು ಏನು ಗೊತ್ತಾ ಯಾರಿಗಾದರೂ? ಕೆಲವರಿಗೆಲ್ಲ ಇದು ಏನಂತ ಗೊತ್ತಿಲ್ಲ. ಇದು ನಮ್ಮ ಮಂಗಳೂರಲ್ಲಿ, ನಾವು ಮಂಗಳೂರು ತುಳು ಭಾಷೆಯಲ್ಲಿ ಪಿಜಕಾಯಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದಕ್ಕೆ ಏನಂತಾರಂತ ನನಗೆ ಗೊತ್ತಿಲ್ಲ. ನೋಡಿ, ಇದು ನನ್ನ ಹಸ್ಬೆಂಡು ಊರಿಂದ ತಂದಿದ್ದು. ನಾನು ಇದನ್ನೆಲ್ಲ ನೋಡಿದೆ, ನಾವು ಚಿಕ್ಕ ಇರುವಾಗೆಲ್ಲ ಇದು ತುಂಬ ಹಣ್ಣಾಗಬೇಕು ಇದು ಕಾಯಿ. ಇವಾಗ ಹಣ್ಣಾದರೆ ಇದ್ರ ಒಳಗಡೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಇರುವಾಗ ತುಂಬ ತಿಂತಾಯಿದ್ವಿ. ನಮ್ಮ ಮಕ್ಳಿಗೆ ಇದು ಏನಂತಲೇ ಗೊತ್ತಿಲ್ಲ ಮಾತ್ರ. ಇವಾಗ ನಾವು ತಿಂತಾಯಿದ್ವಿ ಮಾತ್ರ, ಸರಿಯಾಗಿ ತಿಂತಾಯಿದ್ವಿ ಊರಲ್ಲಿರುವಾಗ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಊರಿಂದ ತಂದಿದ್ದಿದೆ. ಇದನ್ನು ಯಾರಾದರೂ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಅದ್ರ ಮಧ್ಯದಲ್ಲಿ ಒಂದು ಸೀತಾಫಲ, ಅಲ್ಲ ಸೀತಾಫಲ ಕಣೆ ಇದು. ನೋಡು, ಸೀತಾಫಲ ಅಂದರೆ ಇನ್ನೊಂದು ಮುಳ್ಳಿನ ಬರುತ್ತಲ್ಲ, ಅದಲ್ಲ, ಇದು ಬೇರೆ. 2 ಥರ ಬರುತ್ತೆ ಸೀತಾಫಲ. ಅದ್ರ ಮಧ್ಯದಲ್ಲಿ ಒಂದು ಸೀಬೆಹಣ್ಣು. ಇಷ್ಟು ತಂದಿದ್ದಾರೆ ಊರಿಂದ ಬರುವಾಗ. ನೋಡಿ, ಅದು ಪಿಜ್ಜಕಾಯಿ ಇದೆಯಲ್ಲ, ಅದು ಗಿಡ ಪೂರ್ತಿ ತಂದಿದ್ದಾರೆ ನೋಡಿ. ಈ ಥರ ಇರುತ್ತೆ. ಫ್ರೆಂಡ್ಸ್, ನಂದು ಮೆಂತ್ಯ ಸೊಪ್ಪು ಎಷ್ಟು ದೊಡ್ಡದಾಯ್ತು ನೋಡಿ. ಆವತ್ತು ಎಲ್ರಿಗೂ ತೋರಿಸಿದ್ದೀನಿ ನಾನು. ಮೆಂತೆ ಹಾಕುವಾಗ ಒಂದು ವಿಡಿಯೋ ಮಾಡಿದ್ದೀನಿ, ಪುಟಾಣಿ ಗಿಡ ಇರುವಾಗ ಒಂದು ವಿಡಿಯೋ ಮಾಡಿದೆ. ಇವಾಗ ನೋಡಿ ಇಷ್ಟು ದೊಡ್ಡದಾಗಿದೆ. ಇದನ್ನೇ ಒಂದು ಸೊಪ್ಪು ತೆಗೆದು ದಾಲ್ ಸಾರು ಹಾಕಿ ರೆಸಿಪಿ ಮಾಡ್ತೀನಿ, ಆವತ್ತು ವಿಡಿಯೋ ಮಾಡ್ತೀನಿ. ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂತ ಇವಾಗ ನೀರು ಹಾಕಿದ್ದೀನಿ. ಕೆಲವೆಲ್ಲ ಮಲ್ಕೊಂಡಿದೆ ಅಲ್ಲೇ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಮನೆ ಎದುರುಗಡೆ ಇನ್ನೂ ಒಂದು 3-4 ಪಾಟ್ ಇದ್ದರೆ ಟೊಮೊಟೊದು,
ಗ್ರೀನ್ ಚಿಲ್ಲಿದು ಈ ಥರ ಎಲ್ಲ ಹಾಕ್ಬೋದು, ಈಸಿ ಇರುತ್ತೆ. ಅದು ನಾವು ತುಂಬ ಹೈಟಲ್ಲಿದ್ದೀವಿ, ಪಾಟ್ ಎಲ್ಲ ಮೇಲ್ಗಡೆ ತರೋಕ್ಕೆ ಕಷ್ಟ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಯಾರಿಗಾದ್ರೂ ಮೆಂತ್ಯ ಸೊಪ್ಪು ಬೇಕಾದರೆ ಹೇಳಿ, ನಾನು ಪಾರ್ಸೆಲ್ ಮಾಡ್ತೀನಿ ಆಯಿತಾ. ಯಾಕಂದರೆ ತುಂಬ ಆಗಿದೆ, ಚೂರಲ್ಲ ಜಾಸ್ತಿ ಆಗಿದೆ, ಎಲ್ರಿಗೂ ಸ್ವಲ್ಪ ಸ್ವಲ್ಪ ಪಾರ್ಸೆಲ್ ಮಾಡ್ತೀನಿ ನಾನು. ಆಮೇಲೆ ನಂದು ಅಡುಗೆ ಎಲ್ಲ ಆಯಿತು. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ, ಅದ್ರದ್ದು ನಾನು ವಿಡಿಯೋ ಮಾಡಿಲ್ಲ. ಸ್ಪೆಷಲ್ ರೆಸಿಪಿದು ಮ್ಯಾಂಗೋ ಡಾಲ್ ಸಾರು ತೋರಿಸ್ತೀನಿ ನೋಡಿ ಎಲ್ರಿಗೂ. ಟಾಣ ನೋಡಿ ನೋಡಿ, ಇದು ಮೆಂತೆ ಡಾಲ್ ಸಾರು. ನಾನು ವಿಡಿಯೋ ಮಾಡಿಲ್ಲ, ನನಗೆ ಇದು ಅಡುಗೆ ಮಾಡುವಾಗ ಟೈಮ್ ಇರಲಿಲ್ಲ, ಬೇಗ ಬೇಗ ಅಡುಗೆ ಮಾಡಿದೆ. ವಿಡಿಯೋ ಮಾಡಬೇಕಾದ್ರೆ ತುಂಬ ಹೊತ್ತಾಗುತ್ತೆ. ಇನ್ನೊಂದು ಸಲ ನಾನು ಮಾಡಿ ರೆಸಿಪಿ ಹೇಗೆ ಮಾಡೋದಂತ ಇನ್ನೊಂದು ಸಲ ತೋರಿಸ್ತೀನಿ. ಮೆಂತೆ ಅಲ್ಲ ಸಾರಿ ಮ್ಯಾಂಗೋ ಡಾಲ್ ಸಾರು, ಇದು ಸೂಪರ್ ಆಗುತ್ತೆ. ಒಂದು ಕೆಲಸ ಕೊಟ್ಟಿದ್ದೀನಿ, ಅಂದರೆ ಕೆಲಸ ಏನಿಲ್ಲ, ತಲೆ ಮೇಲೆ ಬಾಲ್ ಎತ್ಕೊಂಡು ನಡಿಬೇಕು ಅಂತ ಅವನು ಮಾಡ್ತಾನೆ ಇದ್ದೀನಿ. ಯಾಕಂದರೆ ಅವನಿಗೆ ಬೇಜಾರಾಗುತ್ತಲ್ಲ, ಏನಾದ್ರು ಒಂದು ಅವನ ಹತ್ರ ಗೇಮ್ ಆಡಿಸೋಣ ಅಂತ. ಕೈ ಹಿಡಿಬಾರ್ದು, ಕೈ ಬಿಡಬೇಕು. ಅಲ್ಲಿಂದ ಇಲ್ಲಿ ಬಂದರೆ ಸಾಕು, ಬರೀ 5 ಸ್ಟೆಪ್ ಹಾಕಿ ಸ್ಟೆಪ್ಪಲ್ಲಿ ಮುಂದೆ ಬಂದರೆ ಸಾಕು. ಹಾಂ, ಓಡ್ಕೊಂಡು ಬರಲ್ಲ, ನಿಧಾನ ಓಡ್ಕೊಂಡು ಬಂದರೆ ಬಿದ್ದೋಗುತ್ತೆ. ಆ ಥರ ಇಲ್ಲ, ತಲೆ ಮೇಲೆ ಇರಬೇಕು, ಮುಖದ ಮೇಲೆ ಅಲ್ಲ, ತಲೆಯಲ್ಲಿ. ನೋಡು, ಪ್ರಾಕ್ಟೀಸ್ ಮಾಡು. ಆಗ್ತಾ ಇಲ್ಲ ಅವನ ಹತ್ರ. ಇರಿ, ನಾನೊಂದು ಸಲ ಟ್ರೈ ಮಾಡ್ತೀನಿ. ನಾನೀಗ ಟ್ರೈ ಮಾಡ್ತೀನಿ. ನಿಜವಾಗಿ ಇದು ಆಗ್ತಾ ಇಲ್ಲ, ನೀನು ಹೇಳಿ ಸುಳ್ಳಲ್ಲ, ಸತ್ಯ ಕೊಡು. ನಿಲ್ತಾ ಇಲ್ಲ ಇದು. ಅದು ಮುಖ ಮೇಲೆ ಇಟ್ಕೊಬೇಕಂಟಿ, ಗ್ರಿಪ್ ಇಲ್ಲಲ್ಲ, ಮುಖದ ಮೇಲೆ ಆಗುತ್ತಾ ನೋಡ. ನಾನು ಪ್ರಾಕ್ಟೀಸ್ ಆಯ್ತು ಅಂದ್ರೆ ನಿಮ್ಗೆ ಆಗುತ್ತೆ ಅಂತ. ಇದು ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ನೀನ್ ಆಗಲ್ಲ ಅಂದ, ಈಗ ಮುಖದ ಮೇಲೆ ಹಿಡ್ಕೊಂಡು ಬರ್ತಾನೆ. ಇವಾಗ ನೋಡೋಣ. ಆಗಲ್ಲ ಕಣ ದಿಶಾ, ಆಗಲ್ಲ. ನನ್ನ 3 ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ, ಫ್ರೀಯಾಗಿ ಆಡ್ತಿದ್ದಾರೆ. ಆಮೇಲೆ ಇದು 2 ಶೀಲ್ಡ್ ನನ್ನ ಮೊನ್ನೆ ತೋರಿಸಿಲ್ವಾ ಅಂತ, ಇದು ಒಂದು ನನ್ನ ಹಸ್ಬೆಂಡಿಗೆ ಸಿಕ್ಕಿದ್ದು, ಒಂದು ನನ್ನ ಮಗಂಗೆ ಸಿಕ್ಕಿದ್ದು ಕ್ರಿಕೆಟಲ್ಲಿ ನೋಡಿ. ನೋಡಿ, ಅವನಿಗೆ ಗಿಟಾರ್ ಕೊಟ್ಟಿದ್ದೀನಿ ಬಾರಿಸು ಅಂತ. ಬೇಜಾರಾಗುತ್ತೆ ಅಂತಾನೆ, ಅದಕ್ಕೆ ಹೆಂಗೆ ಇಟ್ಕೋಬೇಕು ಗಿಟಾರ್. ಹಾಂ, ಸಾಂಗ್ ಹೇಳು. ಕೇಳಿರಿ ಹೇಳೋ. ಪ್ರೇಮಿಗಳೇ ಒಬ್ಬನು ದಿಶನು ಇದ್ದನು. ಹೇಳು ದಿಶಾ, ಸಾಂಗ್ ಹೇಳು. ಕೇಳಿರಿ ಪ್ರೇಮಿಗಳೇ ಒಬ್ಬನು ದಿಶನು ಇದ್ದನು. ನಾನಿವಾಗ ಮಕ್ಕಳಿಗೆಲ್ಲ ಗಿಟಾರ್ ಹೇಗೆ ಬಾರಿಸೋದಂತ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ ಎಲ್ಲ ಎದುರುಗಡೆ ಕೂತಿದ್ದಾರೆ. ಸ್ಟೂಡೆಂಟ್ ಅವ್ರದ್ದು ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ಅವರೆಲ್ಲ ಹೇಳ್ತಿದ್ದಾರೆ ಮಕ್ಕಳು ನಮ್ಮದು ವಿಡಿಯೋ ಎಲ್ಲ ಮಾಡಬೇಡಿ ಅಂತ. ಅದಕ್ಕೆ ಮಕ್ಕಳನ್ನೆಲ್ಲ ತೋರಿಸ್ತಾ ಇಲ್ಲ ನಾನು. ಫಸ್ಟ್ ಗಿಟಾರಿಗೆ ನಮಸ್ತೆ ಮಾಡಬೇಕು. ಹೀಗೆ ಏನಂದರೆ ಗಿಟಾರಿಗೆ ರೆಸ್ಪೆಕ್ಟ್ ಕೊಡೋದು, ಆಮೇಲೆ ರೆಸ್ಪೆಕ್ಟ್ ಅಂದರೆ ಮರ್ಯಾದೆ ಕೊಡೋದಂತ. ಇವಾಗ ನಾನು ಗಿಟಾರ್ ಬಾರಿಸ್ತೀನಿ, ಎಲ್ಲರೂ ಕಲಿಯಿರಿ. ಇವಾಗ ನಾನೊಂದು ಸಾಂಗ್ ಹೇಳ್ತೀನಿ ನೋಡಿ. ಕೇಳಿರಿ ಪ್ರೇಮಿಗಳೇ ಒಬ್ಬನು ದಿಶನು ಇದ್ದನು. ಅವನೇ ಕ್ಯಾಮ್ರಾಮ್ಯಾನ್, ನನ್ನ ಕ್ಯಾಮ್ರಾಮ್ಯಾನ್ ದಿಶಾನ್ ಶೆಟ್ಟಿ. ಹಂಗಾಗಿ ದಿಶಾನಿಗೋಸ್ಕರ ಒಂದು ಸಾಂಗ್ ಹೇಳ್ತಾ ಇದ್ದೀನಿ ನಾನು.
ಗಿಟಾರ್ ಬರ್ಸೋ ಸಾಕು. ಯಾಕಂದರೆ ಊಟ ಟೈಮ್ ಆಯಿತು, ಮಕ್ಕಳೆಲ್ಲ ಊಟ ಮಾಡಬೇಕಲ್ವಾ. ಅದಕ್ಕೆ ಮಕ್ಕಳಿಗೆಲ್ಲ ಹೇಳಿದೆ, ಸ್ಟೂಡೆಂಟ್ ಮಕ್ಕಳಿಗೆಲ್ಲ, ಸ್ಟೂಡೆಂಟ್ ಅವರಿಗೆ ಊಟ ಟೈಮ್ ಆಯಿತು, ನೀವೆಲ್ಲ ಹೋಗಿ ಅಂತ. ನನಗೂ ಹಸಿವಾಗ್ತಾ ಇದೆ, ಅದಕ್ಕೆ ನನ್ನ ಇವತ್ತಿದು ಗಿಟಾರಿಂದು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೋಡಿ, ಗಿಟಾರ್ ಎಲ್ಲ ಹೇಳ್ಕೊಟ್ಟಾಯಿತು ಮಕ್ಕಳಿಗೆ. ಮಕ್ಕಳೆಲ್ಲ ಫೀಸ್ ಕೊಡಲ್ಲ ನನಗೆ, ಯಾಕಂದರೆ ಟೀಚರ್ ಹೇಳ್ಕೊಡೋದು ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಿದ್ದಾರೆ. ಅದಕ್ಕೆ ನಾನು ಇವತ್ತು ಮಕ್ಕಳ ಹತ್ರ ಹೇಳಿದ್ದೀನಿ, ಫ್ರೀಯಾಗಿ ಬನ್ನಿ, ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ, ಅಮೌಂಟ್ ಏನು ಬೇಡ ಅಂತ ಹೇಳಿದ್ದೀನಿ. ನಾನು ತುಂಬ ಒಳ್ಳೆಯವಳಲ್ಲ, ಅದಕ್ಕೆ ಬೇಜಾರಾಗ್ತಿದೆಯದು ನೋಡಿ. ಅವನಿಗೆ ಬೇಜಾರಾಗುತ್ತದೆ ನೋಡಿ, ಹೆಂಗೆ ಕೂತಿದ್ದಾನೆ ನೋಡಿ. ನಮ್ಮ ಮನೆಯಲ್ಲಿ ಅವನಿಗೆ ತುಂಬ ಬೇಜಾರಾಗ್ತಿದೆ ಅಂತ, ಯಾಕಂದರೆ ನಾನು ಹೊರಗಡೆ ಎಲ್ಲ ಬಿಡಲ್ಲ ಆಟಾಡೋಕ್ಕೆ. ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ಅದಕ್ಕೆ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ಮನೆಯಲ್ಲಿ ಒಂದೊಂದೇ ಸುಮ್ಮನೆ ಅವನ ಜೊತೆ ನಾನು ಮಕ್ಕಳ ಜೊತೆನೇ, ಮಕ್ಕಳ ಥರನೇ ಆಟ ಆಡ್ತಿದ್ದೀನಿ, ಮಕ್ಕಳ ಜೊತೆ ಅಷ್ಟೇ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್. ಬಾಯ್ ಬಾಯ್. ನಮ್ಮ ದಿಶಾಂದು ಗಿಟಾರ್ ನಿಮ್ಗೆ ಇಷ್ಟ ಆಯ್ತು ದಿಶಾನಿಗೆ ಕಮೆಂಟ್ ಮಾಡಿ ಆಯಿತಾ. ಮತ್ತು ನೆಕ್ಸ್ಟು ಒಂದು ಹೇಳಕ್ಕೆ ಮರ್ತೋಯ್ತು, ಯಾರಿಗಾದರೂ ಡ್ಯಾನ್ಸು ಇಂಟ್ರೆಸ್ಟ್ ಇದ್ದರೆ ನಮ್ಮ ದಿಶಾನ್ ಹೇಳ್ಕೊಡ್ತಾನೆ. ಫೀಸ್ ಏನು ಬೇಡ, ಫ್ರೀಯಾಗಿ ಹೇಳ್ಕೊಡ್ತಾನೆ ಅಲ್ಲ ದಿಶಾನ್, ಫ್ರೀಯಾಗಿ ಹೇಳ್ಕೊಡ್ತಾನೆ. ಯಾರಿಗಾದರೂ ಜಾಯ್ನ್ ಆಗೋಕ್ಕಿದ್ರೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು.